ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳುವ ಪಾರು. ಅಂಕಲ್, ಇವತ್ತು ಅದೇನಾದರೂ ಆಗಲಿ ಅಮ್ಮ ಮಗನ ಭೇಟಿ ಇವತ್ತು ಆಗಲೇಬೇಕು. ಹೂನವ್ವ, ನಾಳೆನೇ ನಿಶ್ಚಿತಾರ್ಥ ಇದೆ. ಮಗಳ ಶುಭ ಕಾರ್ಯಕ್ಕೆ ತಾಯಿ ಇರಲೇಬೇಕು. ದೇವಿನೇನಾದರೂ ದಾರಿ ತೋರಿಸ್ತಾಳೆ ಅಂತ ವೇಟ್ ಮಾಡಿದೆ. ಅದರ ಟೈಮ್ ತುಂಬ ಕಮ್ಮಿ ಇದೆ ಅಂಕಲ್. ಅದಕ್ಕೆ ಅತ್ತೆನ ನಾನೇ ಮನೆ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅತ್ತೆ ನಮ್ಮ ಮನೆಗೆ ಬರಗಾಲಿಟ್ಟು ಒಳಗೆ ಬರಲಿ, ಮುಂದಿಂದು ಆಮೇಲೆ ನೋಡ್ಕೊಂಡ್ರೆ ಆಯ್ತಲ್ವಾ? ಸರಿ ಕಣವ್ವ. ಪಾರು ಏನ್ ಹೇಳಿದ್ಲು? ವಿಷಯ ಏನು ಗೊತ್ತಾ? ಪಾರು ಇವತ್ತೇ ನಿನ್ನನ್ನು ಮನೆ ಕರ್ಕೊಂಡು ಹೋಗ್ತಾಳಂತೆ. ಮಾದಪ್ಪ, ಇಷ್ಟು ವರ್ಷದ ಹರಕೆ ಹೀಗಿಡೇರಿತು. ಎಲ್ಲ ಮಕ್ಕಳ ಒಂದೇ. ಧೈರ್ಯ ಮಾಡಿದ್ದೀನಿ, ಆದರೂ ಯಾಕೋ ಭಯ ಆಗ್ತಿದೆಯಲ್ಲ. ಇಲ್ಲಿ ಎಲ್ಲ ಆ ದೇವಿ ಮೇಲೆ ಭಾರ ಹಾಕಿದ್ದೀನಿ. ಮಾವ ಹೇಗಿದ್ರು ಪೇಟೆಗೆ ಹೋಗಿದ್ದಾನೆ. ಈ ಟೈಮ್ ಒಳಗೆ ಅತ್ತೆನ ಮನೆ ಕರ್ಕೊಂಡು ಬಂದ್ಬಿಡ್ಬೇಕು. ಪಾರ್ವತಿ, ನಾನು ಊರಿಗೆ ಗೊತ್ತಾ? ನೀನು ಗೊತ್ತು, ನೀನು ಮಾಡಕ್ ಹೊರಟಿರೋ ಕೆಲಸದ ಬಗ್ಗೆನೂ ಗೊತ್ತು. ಎಲ್ಲ ನೀನು ಅಂದ್ಕೊಂಡ ಹಾಗೇ ನಡೀತಾ ಇದೆ. ಆದರೆ ಒಂದು ವಿಷಯ ತುಂಬಾ ಕಠಿಣ. ನಿನ್ನ ಗಂಡನಿಗೆ ಒಳ್ಳೆ ಮನಸ್ಸು, ಒಳ್ಳೆ ಬುದ್ಧಿ ಎರಡೂ ಇದೆ. ಅವನಿಂದ ಇವತ್ತಿನವರೆಗೂ ಯಾರಿಗೂ ಯಾವ ತೊಂದರೆನೂ ಆಗಿಲ್ಲ. ಈ ಕ್ಷಣದವರೆಗೂ ಒಬ್ಬರಿಗೂ ಅನ್ಯಾಯ ಮಾಡದೆ ಬದುಕಿದ್ದಾನೆ. ಆದರೆ ತಾಯಿಯ ವಿಷಯದಲ್ಲಿ ತಪ್ಪು ಮಾಡಿದ್ದಾನೆ. ಇದೆಲ್ಲ ನಿಮಗೆ ಹೇಗೆ ಗೊತ್ತು? ಹೇಗೆ ಗೊತ್ತು ಅನ್ನೋ ಪ್ರಶ್ನೆ ನಿನ್ನದು. ಆದರೆ ಈ ಕ್ಷಣಕ್ಕೆ ಅದು ಮುಖ್ಯ ಅಲ್ಲ ತಾಯಿ. ನಿನ್ನ ಗಂಡ ಮಾತೃ ನಿಂದನೆ ಮಾಡಿದ್ದಾನೆ. ಅದು ತಪ್ಪಲ್ವಾ? ಮಾತ್ರ ನಿಂದನೆ ತಪ್ಪೆ ಸ್ವಾಮಿ. ಆದರೆ ನನ್ನ ಗಂಡಂಗೆ ಅದ್ರ ಬಗ್ಗೆ ಅರಿವೇ ಇರಲಿಲ್ವಲ್ಲ. ಅವನಿಗಾಗಿರೋ ಕಷ್ಟಕ್ಕೆಲ್ಲ ಅಮ್ಮನೇ ಕಾರಣ ಅಂತ ಅಂದ್ಕೊಂಡಿದ್ದಾನೆ ನನ್ನ ಗಂಡ. ಆ ಒಂದೇ ಕಾರಣಕ್ಕೆ ಇಲ್ಲಿಯವರೆಗೂ ಅವನಿಗೆ ಯಾವುದೇ ತೊಂದರೆ ಆಗಿಲ್ಲ. ಆದರೆ ಮುಂದೊಂದು ದಿನ ಒಂದು ದೊಡ್ಡ ಕಂಟಕಾನೇ ಎದುರಾಗುತ್ತೆ. ತಾಯಿ ಬಗ್ಗೆ ಅವನ ಬಾಯಿಂದ ಹೊರಗೆ ಬಿದ್ದಿರೋ ಪದಗಳು ಕರಗಿ ಹೋಗಬಹುದು. ಆದರೆ ಆ ಕೋಪ ಏನಾದರೂ ಕೈಯಿನವರೆಗೂ ಇಳಿದ್ರೆ ಅದು ಕ್ಷಮಿಸಲಾಗದ ಪಾಪ, ಬ್ರಹ್ಮ ಹತ್ಯಾ ದೋಷ. ಆ ಶಾಪ ನಿನ್ನ ಗಂಡನ್ನ ಸುಮ್ಮನೆ ಬಿಡಲ್ಲ. ಶಿವು ಇಂದ ಅವನ ತಾಯಿಗೆ ಒಂದು ಸಣ್ಣ ತೊಂದರೆ ಆದರೂ ಸ್ವತಃ ಮಾ ಕಾಳವ್ವನೇ ಅವನನ್ನ ಕ್ಷಮಿಸಲ್ಲ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ